ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ನವಾಜೆ ಉರ್ದುನಲ್ಲಿ ಸುಸ್ವಾಗತ. ಇವತ್ತು ನಾನು GPSTR 2022 ಪೇಪರ್ 2 ಸೋಷಿಯಲ್ ಸ್ಟಡೀಸ್ ಸಮಾಜ ಪಾಠಗಳು ಲಿ ಕೇಳಲಾದಂತಹ ಆಬ್ಜೆಕ್ಟಿವ್ ಕೀ ಉತ್ತರಗಳನ್ನು ಸಂಗ್ರಹಿಸಿದ್ದೇನೆ. ಈ ಕೀ ಉತ್ತರಗಳು 99% ಸರಿಯಾಗಿವೆ. ಮೊದಲನೆಯ ಪ್ರಶ್ನೆ, ದೇವಾಲಯಗಳು ಮತ್ತು ಅವುಗಳಿರುವ ಸ್ಥಳಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆ ಗುರುತಿಸಿ. ಮೊದಲನೇ ಆಪ್ಷನ್ ಮಧುಕೇಶ್ವರ ದೇವಸ್ಥಾನ ಬನವಾಸಿಯಲ್ಲಿದೆ ಮತ್ತು ಪಾತಾಳೇಶ್ವರ ದೇವಸ್ಥಾನ ತಲಕಾಡಿನಲ್ಲಿದೆ. ಮಧುಕೇಶ್ವರ ದೇವಸ್ಥಾನ ಬನವಾಸಿಯಲ್ಲಿದೆ, ಪಾತಾಳೇಶ್ವರ ದೇವಸ್ಥಾನ ತಲಕಾಡಿನಲ್ಲಿದೆ, ಲೋಕೇಶ್ವರ ದೇವಸ್ಥಾನ ಪಟ್ಟದಕಲ್ಲಿನಲ್ಲಿದೆ, ಕೈಲಾಸ ದೇವಸ್ಥಾನ ಎಲ್ಲೂರದಲ್ಲಿದೆ. ಸರಿಯಾದ ಉತ್ತರ ಮೂರನೇ ಆಪ್ಷನ್ ಸರಿಯಾಗಿದೆ. ಎರಡನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸರಿಹೊಂದುವ ಆಯ್ಕೆ ಗುರುತಿಸಿ. ಈತನು ಕೊಂಕಣ, ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು. ಈ ಆಪ್ಷನ್ಗಳನ್ನು ಈ ಪ್ರಶ್ನೆಯನ್ನು ಓದಿದಾಗ ಇವು ಎಲ್ಲವೂ ಮಹಮೂದ್ ಗಾಮಾ ಕಡೆಗೆ ನಮಗೆ ಕೊಂಡೊಯ್ಯುತ್ತವೆ. ಈ ಆನ್ಸರ್ನ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ ಮಹಮೂದ್ ಗಾಮಾ. ಮೂರನೇ ಪ್ರಶ್ನೆ, ಕೊಟ್ಟಿರುವ ಅರಸರ ಸರಿಯಾದ ಕ್ರಮಣಿಕೆಯು ಈ ರೀತಿ ಇದೆ: ಜಯಚಾಮರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಸರಿಯಾದ ಉತ್ತರ ಎ ಆಗಿದೆ. ಸರಿಯಾದ ಉತ್ತರ ಎ ಆಗಿದೆ. ನಾಲ್ಕನೇದು ಪ್ರಶ್ನೆ, ಮೋತಿಲಾಲ್ ನೆಹರು ಮತ್ತು CR ದಾಸ್ ಅವರು ಆರಂಭಿಸಿದ ರಾಜಕೀಯ ಪಕ್ಷ ಸ್ವರಾಜ್ ಪಕ್ಷ. ಇವರ ಪಕ್ಷ ಸ್ವರಾಜ್ ಪಕ್ಷವಾಗಿದೆ. ಐದನೆಯ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆ ಗುರುತಿಸಿ. ಭಾರತ ಬಿಟ್ಟು ತೊಲಗಿ ಚಳುವಳಿ ಕಾಂಗ್ರೆಸ್ ಕರೆ ನೀಡಿತು ಮತ್ತು ಅದರಲ್ಲಿ ಸ್ಟ್ರಾಫರ್ಡ್ ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವ ಸಲಹೆ ನೀಡಿತು. ಇದರಲ್ಲಿ ಸರಿಯಾದ ಉತ್ತರ ಎ ಆಗಿದೆ. ಸರಿಯಾದ ಉತ್ತರ ಇದರಲ್ಲಿ ಒಂದನೇದಾಗಿದೆ. ಎ ಮತ್ತು ಆರ್ ಗಳೆರಡೂ ಸರಿಯಾಗಿವೆ. ಎಗೆ ಆರ್ ಸರಿಯಾದ ವಿವರಣೆಯಾಗಿದೆ. ಆರನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿರುವಂತಹ ಮರಾಠ ರಾಜ ಎರಡನೆಯ ಬಾಜಿರಾವ್. ಏಳನೇ ಪ್ರಶ್ನೆ, ಕೊಟ್ಟಿರೋ ಹೇಳಿಕೆಯನ್ನು ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ. ಇದರಲ್ಲಿ ಸ್ತ್ರೀ ಪುರುಷ ತುಲನೆ ಈ ಪುಸ್ತಕವನ್ನು ಬರೆದಂತಹ ಮಹಾತಾಯಿ ತಾರಾಬಾಯಿ ಶಿಂಡೆ. ಸರಿಯಾದ ಉತ್ತರ 3. ಆಪ್ಷನ್ 3 ಈಸ್ ಕರೆಕ್ಟ್. ಎಂಟನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ನಿಬಂಧನೆಯು ಸಂಬಂಧಿಸಿರುವುದು
ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ರಾಜನು ಇಟ್ಟುಕೊಳ್ಳಬೇಕು ಮತ್ತು ಈತನ ಖರ್ಚನ್ನು ಆತನಿಗೆ ಭರಿಸಬೇಕು. ಇದು ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಬರುತ್ತದೆ. ಇದರ ಸರಿಯಾದ ಉತ್ತರ ಸಹಾಯಕ ಸೈನ್ಯ ಪದ್ಧತಿ. ಎರಡನೇ ಆಪ್ಷನ್ ಈಸ್ ಕರೆಕ್ಟ್. 9ನೇ ಪ್ರಶ್ನೆ. ಅ ಪಟ್ಟಿಯಲ್ಲಿ ವರ್ಷಗಳನ್ನು ಕೊಟ್ಟಿದ್ದಾರೆ. ಬ ಪಟ್ಟಿಯಲ್ಲಿ ಅವುಗಳಿಗೆ ಸರಿಯಾದ ಕಾಯಿದೆಗಳನ್ನು ನೀಡಲಾಗಿದೆ. ಅವುಗಳನ್ನು ಹೊಂದಿಸಿ ಗುರುತಿಸಿ ಉತ್ತರಿಸಬೇಕು. ಇದರಲ್ಲಿ ಸರಿಯಾದ ಉತ್ತರವು 4ನೇದಾಗಿದೆ. ಸರಿಯಾದ ಉತ್ತರವು 4ನೇದಾಗಿದೆ. 10ನೇ ಪ್ರಶ್ನೆ. 10ನೇ ಪ್ರಶ್ನೆ ಏನಪ್ಪ ಅಂದರೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ. ಇದರಲ್ಲಿ ಸರಿಯಾದ ಉತ್ತರ 2ನೇ ಆಪ್ಷನ್, ನಾರಾಯಣ ಗುರು ಧರ್ಮ ಪರಿಪಾಲನಾ ಯುಗಂ. ಇದರ ಸರಿಯಾದ ಉತ್ತರ 2ನೇ ಆಪ್ಷನ್. 11ನೇ ಪ್ರಶ್ನೆ. ಕೊಟ್ಟಿರೋ ಒಂದು ನಕ್ಷೆ ಕೊಟ್ಟಿದ್ದಾರೆ. ಇಲ್ಲಿ ಅದರಲ್ಲಿ ಏನಿದೆ ಅಂದರೆ, ಒಂದು ನಕ್ಷೆ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಗುರುತು ನೀಡಲಾಗಿದೆ. ಇಲ್ಲಿದೆ ನೋಡಿ. ಇದರಲ್ಲಿ ನೀಡಿದಂತಹ ಗುರುತು ಇದು ಯಾವ ಸ್ಥಳ ಅಂತ ಗುರುತಿಸಬೇಕಾಗಿದೆ. ಇದರಲ್ಲಿ ಸರಿಯಾದ ಉತ್ತರ 2ನೇ, ದಂಡಿ ಸತ್ಯಾಗ್ರಹ. ಆ ಪ್ಲೇಸ್ನಲ್ಲಿ ಆಗಿದೆ ದಂಡಿ ಸತ್ಯಾಗ್ರಹ. ಇದು ಸರಿಯಾದ ಉತ್ತರ 2ನೇ ಆಪ್ಷನ್. 12ನೇ ಪ್ರಶ್ನೆ. 12ನೇ ಪ್ರಶ್ನೆಯ ಕೊಟ್ಟಿರೋ ಮೊದಲೆರಡು ಪದಗಳ ನಡುವಿನ ಸಂಬಂಧಿಗಳನ್ನು ಗುರುತಿಸಿ 3ನೇ ಪದದ ಉತ್ತರವನ್ನು ಹುಡುಕಬೇಕಾಗಿದೆ. ಇದರಲ್ಲಿ ಪೆರೆಸ್ಟ್ರೋಯಿಕಾ ಸೋವಿಯತ್ ರಷ್ಯಾ ಆಗಿದೆ. ಅದರಲ್ಲಿ ಮುನ್ನಡೆಯ ಮಹಾಜಿಗಿತ ಇದು ಚೀನಾದಾಗಿದೆ. ಇದು ಚೀನಾ. ಸರಿಯಾದ ಉತ್ತರ ಚೀನಾ ಆಗಿದೆ. 13ನೇ ಪ್ರಶ್ನೆ. ಭಾರತದ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಇಲ್ಲಿ ವಿವರಿಸಲಾಗಿದೆ. ಅದು 25 ಮತ್ತು 28ನೇ ವಿಧಿಯಲ್ಲಿ. 25 ಮತ್ತು 28ನೇ ವಿಧಿಯಲ್ಲಿ. 14ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರಗಳ ಗುಂಪು. ಇದರಲ್ಲಿ 2ನೇ ಆಪ್ಷನ್ ಸರಿಯಾಗಿದೆ. ಅಂದರೆ ಸಿ ಮತ್ತು ಡಿ ಮಾತ್ರ ಸರಿ. ಸಿ ಏನಿದೆ, 1965ರಲ್ಲಿ ಯುನಿಸೆಫ್ ನೊಬೆಲ್ ಬಹುಮಾನ ಗಳಿಸಿದೆ. ಡಿ ಏನಿದೆ, IMF ಕೇಂದ್ರ ಕಚೇರಿ ಅಮೆರಿಕಾದ ವಾಷಿಂಗ್ಟನ್ನಲ್ಲಿ ಇದೆ. 15ನೇ ಪ್ರಶ್ನೆ. ಭಾರತದ ರಾಷ್ಟ್ರಪತಿಗಳನ್ನು ಚುನಾಯಿಸುವವರು. 4ನೇ ಆಪ್ಷನ್ ಸರಿಯಾಗಿದೆ. ಸಂಸತ್ತಿನ ಎರಡೂ ಸದನಗಳ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಭಾರತದ ರಾಷ್ಟ್ರಪತಿಯವರನ್ನು ಚುನಾಯಿಸುತ್ತಾರೆ. ಸರಿಯಾದ ಆಪ್ಷನ್ 4. 16ನೇ ಪ್ರಶ್ನೆ. ಸಂವಿಧಾನದ ವಿಧಿ 352ರಿಂದ 360 ಇದರ ಬಗ್ಗೆ ಹೇಳುತ್ತದೆ. ಈ ವಿಧಿಯು ಭಾರತದ ರಾಷ್ಟ್ರಪತಿಯವರ ತುರ್ತು ಅಧಿಕಾರದ ಬಗ್ಗೆ ಹೇಳುತ್ತದೆ. ಸರಿಯಾದ ಆಪ್ಷನ್ 4. 17ನೇ ಪ್ರಶ್ನೆ. ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ. ಇದರಲ್ಲಿ ಸರಿಯಾದ ಆಪ್ಷನ್ 1ನೇದಾಗಿದೆ. ಸರಿಯಾದ ಆಪ್ಷನ್ 1ನೇ ಆಪ್ಷನ್ ಈಸ್ ರೈಟ್. ಈಗ 18ನೇ ಪ್ರಶ್ನೆ. ಏನು ಇದೆಯಪ್ಪ 18ನೇ ಪ್ರಶ್ನೆ ಅಂದರೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇದರಲ್ಲಿ 3ನೇ ಆಪ್ಷನ್ ಈಸ್ ರೈಟ್. ಎ, ಸಿ ಮತ್ತು ಡಿ ಮಾತ್ರ ಸರಿ. ಎ, ಸಿ, ಡಿ. ಬಿ ಇದರಲ್ಲಿ ತಪ್ಪಾಗಿದೆ. ಎ, ಡಿ ಮತ್ತು ಸಿ ಮಾತ್ರ ಸರಿ.
ಇನ್ನು 19ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರಗಳನ್ನು ಗುರುತಿಸಿ. ಇದರಲ್ಲಿ ಆಪ್ಷನ್ 4 ಈಸ್ ರೈಟ್. ಏನಿದೆಯಪ್ಪ ಅಂದರೆ ಎ ಮತ್ತು ಬಿ ಮಾತ್ರ ಸರಿ. ಎ ಮತ್ತು ಬಿ, ಸಿ ಮತ್ತು ಡಿ ಏನಿದೆ ತಪ್ಪಾಗಿದೆ. ಎ ಮತ್ತು ಬಿ ಮಾತ್ರ ಸರಿಯಾಗಿವೆ. 20ನೇ ಪ್ರಶ್ನೆ. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ. ಈ ವಾಕ್ಯವನ್ನು ಹೇಳಿದವರು ಅಗಸ್ಟ್ ಕಾಮ್ಟೆ. ಎರಡನೇ ಆಪ್ಷನ್ ಇಸ್ ರೈಟ್. 20ನೇದು ಎರಡನೇ ಆಪ್ಷನ್ ಇಸ್ ರೈಟ್. 21ನೇದು ನೋಡೋಣ ಈಗ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ವ್ಯಕ್ತಿಯನ್ನು ಆರಿಸಿ. ಇದರಲ್ಲಿ ದಿ ಹೋಲಿ ಫ್ಯಾಮಿಲಿ ಈ ಪುಸ್ತಕವನ್ನು ಬರೆದವರು 4ನೇ ಆಪ್ಷನ್ ಕಾರ್ಲ್ ಮಾರ್ಕ್ಸ್ ಈಸ್ ರೈಟ್ ಆನ್ಸರ್. ಇವರೇ ಪುಸ್ತಕವನ್ನು ಬರೆದವರು. ಇನ್ನು 22ನೇ ಪ್ರಶ್ನೆ. 22ನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ 2 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಎ, ಬಾಲಕಾರ್ಮಿಕ ಪದ್ಧತಿಯು ಸಮಾಜದಲ್ಲಿ ಹೆಚ್ಚಾಗುತ್ತಿವೆ. ಅದಕ್ಕೆ ಕಾರಣ ಆರ್ ಏನಪ್ಪ, ಬಾಲ್ಯ ವಿವಾಹ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆ ಸಂಬಂಧಿಸಿರುತ್ತವೆ. ಇದರಲ್ಲಿ ಎರಡನೇ ಆಪ್ಷನ್ ಇಸ್ ರೈಟ್. ಅಂದರೆ ಎ ಮತ್ತು ಆರ್ ಸರಿಯಾಗಿವೆ, ಆದರೆ ಎಗೆ ಆರ್ ಸರಿಯಾದ ವಿವರಣೆಯಲ್ಲ. ಬಾಲ್ಯ ವಿವಾಹ, ಮಕ್ಕಳ ಸಾಗಾಣಿಕೆ, ಬಾಲಕಾರ್ಮಿಕ, ಸಾರಿ ಇದರಲ್ಲಿ ಮೊದಲನೇ ಆಪ್ಷನ್ ಈಸ್ ರೈಟ್, ಎರಡನೇ ಆಪ್ಷನ್ ಅಲ್ಲ. ಇದರಲ್ಲಿ ನಾನು ತಪ್ಪಾಗಿ ಮಾಡಿದ್ದೇನೆ. ಇದರಲ್ಲಿ ಈ ಫಸ್ಟ್ ಆಪ್ಷನ್ ಈಸ್ ರೈಟ್. ಫಸ್ಟ್ ಆಪ್ಷನ್ ಈಸ್ ರೈಟ್. 22. ಇದರಲ್ಲಿ ನಂದೊಂದು ತಪ್ಪಾಗಿದೆ. ಇದು ಫಸ್ಟ್ ಆಪ್ಷನ್ ಈಸ್ ರೈಟ್. 23ನೇ ಪ್ರಶ್ನೆ. ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರುವ ಬಂದರಗಳ ಸರಿಯಾದ ಗುಂಪು. ಇದರಲ್ಲಿ ಫಸ್ಟ್ ಆಪ್ಷನ್ ಈಸ್ ರೈಟ್. ಕಾಂಡ್ಲಾ, ಕೊಚ್ಚಿ, ಮರ್ಮಗೋವಾ ಮತ್ತು ಮುಂಬೈ ಇವು ಪಶ್ಚಿಮ ತೀರದಲ್ಲಿ ಇರುವಂಥ ಬಂದರಗಳು. 24ನೇ ಪ್ರಶ್ನೆ. ಪರ್ವತ ಕಾಡುಗಳಲ್ಲಿ ಕಂಡುಬರುವ ಸಸ್ಯಗಳು. ಇದರಲ್ಲಿ ಮೊದಲನೇ ಆಪ್ಷನ್ ಈಸ್ ರೈಟ್. ಇಬೋನಿ, ಮಹೋಗನಿ ಮತ್ತು ತೇಗ ಈ ಮೊದಲನೇ ಆಪ್ಷನ್ ಈಸ್ ರೈಟ್. 25ನೇ ಪ್ರಶ್ನೆ. ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ. ಇದರಲ್ಲಿ ಮೂರನೇ ಆಪ್ಷನ್ ಈಸ್ ರೈಟ್. 26ನೇ ಪ್ರಶ್ನೆ. 26ನೇ. ಚಹಾ ಬೆಳೆಗೆ ಹೆಚ್ಚು ಸೂಕ್ತವಾದ ಭೌಗೋಳಿಕ ಲಕ್ಷಣವನ್ನು ಹೊಂದಿರುವ ರಾಜ್ಯಗಳ ಸರಿಯಾದ ಆಯ್ಕೆ. ಇದರಲ್ಲಿ ಎರಡನೇ ಆಪ್ಷನ್ ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಈಸ್ ರೈಟ್. 26ನೇದು ಎರಡನೇ ಆಪ್ಷನ್ ರೈಟ್. 27ನೇದು ಮೊದಲೆರಡು ಪದಗಳನ್ನು ಓದಿಸಿ ಮೂರನೇ ಗುಂಪಿನ ಪದವನ್ನು ಹೊಂದಿಸಬೇಕು. ಕೆಂಪು ಮಣ್ಣು ನೀಲ ಶಿಲೆ, ಕಪ್ಪು ಮಣ್ಣು ಬೆಸಾಲ್ಟ್ ಅನ್ನುತ್ತಾರೆ. 28ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆ ಗುರುತಿಸಿ. ಇದರಲ್ಲಿ ಎರಡನೇ ಆಪ್ಷನ್ ಈಸ್ ರೈಟ್. ಅಂದರೆ ಎ ತಪ್ಪಾಗಿದೆ ಮತ್ತು ಬಿ ಸರಿಯಾಗಿದೆ. ಎ ತಪ್ಪಾಗಿದೆ ಮತ್ತು ಬಿ ಸರಿಯಾಗಿದೆ. ಸರಿಯಾಗಿ. 29ನೇ ಪ್ರಶ್ನೆ. ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳ ಸರಿಯಾದ ಗುಂಪು. ಇದರಲ್ಲಿ ಮೂರನೇ ಆಪ್ಷನ್ ಈಸ್ ರೈಟ್. ಅಂದರೆ ವಾಲ್ಜೆ, ನಾರ್ವೇಜಿಯನ್ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ ಮತ್ತು ಗಲ್ಫ್ ಸ್ಟ್ರೀಮ್ ಪ್ರವಾಹ.
ಮೂವತ್ತನೇ ಪ್ರಶ್ನೆ. ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಸರಿಯಾದ ಗುಂಪೆಂದರೆ? ನಾಲ್ಕನೇ ಆಪ್ಷನ್ ಸಿಂಧೂ ನದಿ, ನರ್ಮದಾ ನದಿ, ತಾಪಿ ಮತ್ತು ನೇತ್ರಾವತಿ. ಇವು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಾಗಿವೆ. 31ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಹೊಂದುವ ಸರಿಯಾದ ಆಯ್ಕೆ ಗುರುತಿಸಿ. ಇದರಲ್ಲಿ ತಂಬಾಕು ಆನ್ಸರ್ ಇಸ್ ಕರೆಕ್ಟ್. ಮತ್ತು 32ನೇ ಪ್ರಶ್ನೆ. ರಕ್ತಭಂಗ ಮತ್ತು ಆಳಗಣಿಗಾರಿಕೆಯಿಂದ ಸಂಭವಿಸುವುದು ಭೂಕಂಪವಾಗುತ್ತದೆ. ಇದರಿಂದ ಭೂಕಂಪವಾಗುತ್ತವೆ. 33ನೇ ಪ್ರಶ್ನೆ. ಬೆಲೋಮ್ ಗುಹೆ ಭೂಸ್ವರೂಪವು ಇದರಿಂದ ನಿರ್ಮಾಣಗೊಂಡಿದೆ. ಸರಿಯಾದ ಉತ್ತರ 3ನೇ ಆಪ್ಷನ್ ಹಿಮನದಿ ಕಾರ್ಯ. 34ನೇ ಪ್ರಶ್ನೆ. ಓಝೋನ್ ಪದರವು ಮುಖ್ಯವಾದ ಪಾತ್ರ ನಿರ್ವಹಿಸುವ ರೀತಿ. 3ನೇ ಆಪ್ಷನ್ ಇಸ್ ರೈಟ್. ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುವುದು. 3ನೇ ಆಪ್ಷನ್ ಇಸ್ ರೈಟ್. 35ನೇ ಪ್ರಶ್ನೆ. ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಕೊಟ್ಟಿರುವ ಸಂಕೇತಗಳ ಸಹಾಯದಿಂದ ಗುರುತಿಸಿ. ಇದರಲ್ಲಿ ಎರಡನೇ ಆಪ್ಷನ್ ಈಸ್ ರೈಟ್. 35ನೇದರಲ್ಲಿ ಎರಡನೇ ಆಪ್ಷನ್ ಇಸ್ ರೈಟ್. 36ನೇ ಪ್ರಶ್ನೆ. ಅನಾಥ ವೃದ್ಧರಿಗೆ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನ ಈ ಯೋಜನೆಯಡಿಯಲ್ಲಿ ನೀಡಲಾಗುತ್ತದೆ. ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ನೀಡಲಾಗುತ್ತದೆ. ಎರಡನೇ ಆಪ್ಷನ್ ಇಸ್ ರೈಟ್. 37ನೇ ಪ್ರಶ್ನೆ. ತೆರಿಗೆಯೇತರ ವರಮಾನಕ್ಕೆ ಒಂದು ಉದಾಹರಣೆ. ಅದು ರಿಸರ್ವ್ ಬ್ಯಾಂಕ್ ಗಳಿಸುವ ಲಾಭ. ತೆರಿಗೆಯೇತರ ಉದಾಹರಣೆ ಇದು. ತೆರಿಗೆಯೇತರ ಎರಡನೇ ಆಪ್ಷನ್ ಈಸ್ ರೈಟ್. 38ನೇ ಪ್ರಶ್ನೆ. ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನೈಜ ಅಭಿವೃದ್ಧಿ. ಈ ವಾಕ್ಯವನ್ನು ಹೇಳಿದಂಥವರು ಮಹಾತ್ಮ ಗಾಂಧೀಜಿಯವರು. 9ನೇ ಪ್ರಶ್ನೆ. ಕೊಟ್ಟಿರುವ ಸೂತ್ರಗಳನ್ನು ಗಮನಿಸಿ ಮತ್ತು ಅದಕ್ಕೆ ಸರಿಹೊಂದುವ ಆಯ್ಕೆ ಆರಿಸಿ. ಮೊದಲನೇ ಆಪ್ಷನ್ ಇದರಲ್ಲಿ ಮೊದಲನೇ ಆಪ್ಷನ್ ಈಸ್ ರೈಟ್. ಎರಡನೇ ಆಪ್ಷನ್ ಈಸ್ ರೈಟ್. ಪ್ರಾಥಮಿಕ ಕೊರತೆ. 40ನೇ ಪ್ರಶ್ನೆ. ಶ್ರಮದ ಲಕ್ಷಣಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ. ಇದರಲ್ಲಿ ಬಿ ಮತ್ತು ಸಿ ಮಾತ್ರ ಸರಿ. 41ನೇ ಪ್ರಶ್ನೆ. ವಿಶ್ವ ಗ್ರಾಹಕರ ಹಕ್ಕುಗಳ ಆಚರಣೆ ದಿನ ಮಾರ್ಚ್ 15. ಎರಡನೇ ಆಪ್ಷನ್ ಇಸ್ ರೈಟ್. 42ನೇ ಪ್ರಶ್ನೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಬಯೋಕಾನ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರು ಕಿರಣ್ ಮಜುಮ್ದಾರ್ ಶಾ. ಎರಡನೇ ಆಪ್ಷನ್ ಇಸ್ ರೈಟ್. 43ನೇ ಪ್ರಶ್ನೆ. ಭಾರತದಲ್ಲಿ ಗ್ರಾಹಕರ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ 1986. 1986. ಮೂರನೇ ಆಪ್ಷನ್ ಇಸ್ ರೈಟ್. 44ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆ ಗುರುತಿಸಿ. ಇದರಲ್ಲಿ ಎ ಮತ್ತು ಡಿ ಮಾತ್ರ ಸರಿ. ಮೂರನೇ ಆಪ್ಷನ್ ಈಸ್ ರೈಟ್. 45ನೇ ಪ್ರಶ್ನೆ. ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ. ಈ ಹೇಳಿಕೆಯನ್ನು ಹೇಳಿದವರು ಹೆನ್ರಿ ಫಯೋಲ್. ಮೂರನೇ ಆಪ್ಷನ್ ಈಸ್ ರೈಟ್. ಜಾಗೃತ ಜ್ವಾಲಾಮುಖಿಯ ಸುಸುವಿಕೆಯನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಒಬ್ಬ ಶಿಕ್ಷಕನು ಬಳಸುವ ಸಾಧನ. ಕಾರ್ಯಾತ್ಮಕ
ತಯಾರಿ ಕಾರ್ಯಾತ್ಮಕ ಮಾದರಿಯಾಗಿದೆ. ಮೌಲ್ಯಮಾಪನದ ಉದ್ದೇಶ ವಿದ್ಯಾರ್ಥಿಗಳ ಕಲಿಕಾ ಕೌಶಲ್ಯಗಳನ್ನು ಪರಿಶೀಲಿಸುವುದು. ಎರಡನೇ ಆಪ್ಷನ್ ಇಸ್ ರೈಟ್. ನಾಗರಿಕ ಪ್ರಜ್ಞೆಯನ್ನು ಬೋಧಿಸುವ ಸಮಾಜ ವಿಜ್ಞಾನದ ವಿಷಯ ಶಾಖೆ ರಾಜ್ಯಶಾಸ್ತ್ರ. ಅಕ್ಷಾಂಶ ಮತ್ತು ರೇಖಾಂಶ ಪರಿಣಾಮಕಾರಿಯಾಗಿ ಬೋಧಿಸಲು ಸಹಾಯಕವಾಗುವುದು ಭೂಗೋಳ. ಬೋಧನೆ ಎಂದರೆ ಕಲಿಕೆಯ ಪ್ರಚೋದನೆ, ಮಾರ್ಗದರ್ಶನ ಮತ್ತು ಪ್ರೋತ್ಸಾಹಿಸುವುದು. ಈ ವಾಕ್ಯವನ್ನು ಹೇಳಿದವರು ಬರ್ಟನ್. ಥ್ಯಾಂಕ್ ಯು. ಧನ್ಯವಾದಗಳು ನಮ್ಮ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ. ಈ ತರಹದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು.